ಹರಿ ಓಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಕಪಾಲಭಾತಿ ಈ ಒಂದು ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಇದು ಮಾಡೋದಕ್ಕಿಂತ ಮುಂಚೆ ನಾವು ಬೆಳಗಿನ ಸಮಯದಲ್ಲಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಖಾಲಿ ಹೊಟ್ಟೆ 5-10 ನಿಮಿಷಗಳ ನಂತರ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗ್ತದೆ. ಸಾಯಂಕಾಲದಲ್ಲಿ ಕೂಡ ಮಾಡ್ಬೋದು. ಇದನ್ನು ಮಾಡುವಂಥ ಸಮಯದಲ್ಲಿ ನಾವು ಯಾವುದೇ ಆಸನದಲ್ಲಿ ಕೂತಿರಲಿ, ನಮ್ಮ ಸೊಂಟ ಬೆನ್ನು ಕತ್ತು ನೇರ ಇರಬೇಕು, ಎದೆಯನ್ನು ವಿಶಾಲಗೊಳಿಸಿರಬೇಕು, ಉಸಿರಾಟ ಕ್ರಿಯೆ ಸರಾಗ, ಮುಖದಲ್ಲಿ ಮಂದಹಾಸ, ತುಟಿಗಳ ಮೇಲೆ ಕಿರುನಗೆ ಇದಿರಬೇಕು. ಕಪಾಲಭಾತಿ. ಕಪಾಲ ಅಂದರೆ ತಲೆಯ ಬುರುಡೆ, ಭಾತಿ ಅಂದರೆ ಬೆಳಕು. ಅಂದರೆ ನಮ್ಮ ತಲೆಯ ಬುರುಡೆ ಒಳಗಡೆ ಇರುವಂತಹ ಮೆದುಳನ್ನು ಚುರುಕುಗೊಳಿಸೋದು, ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂಥದ್ದು ಈ ಕ್ರಿಯೆ ಆಗಿದೆ. ಇದರಿಂದ ಏನೆಲ್ಲ ಉಪಯೋಗ ಇದೆಯಪ್ಪ ಅಂದರೆ, ಮೆದುಳು ಚುರುಕಾಗ್ತದೆ, ಮನಸ್ಸು ಪ್ರಶಾಂತ ಆಗ್ತದೆ, ಮತ್ತು BP ನಾರ್ಮಲಿಗೆ ಬರ್ತದೆ, ಅರ್ಧ ತಲೆನೋವು ದೂರ ಆಗ್ತದೆ, ನಮ್ಮ ಗಂಟಲಿನ ದೋಷ ದೂರ ಆಗ್ತದೆ, ನಮ್ಮ ಲಂಗ್ಸ್ ಪ್ರಾಬ್ಲಮ್ ದೂರ ಆಗ್ತದೆ, ಮತ್ತು ಹೃದಯದ ಆರೋಗ್ಯ ಹೆಚ್ಚುತ್ತದೆ, ಡೈಜೆಷನ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಚೆನ್ನಾಗಿ ಡೈಜೆಷನ್ ಆಗ್ತದೆ. ಹೆಚ್ಚಿನದಾಗಿ ನಮ್ಮ ಕಿಡ್ನಿಗಳ ಒಂದು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಇದನ್ನು ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ. ಈಗ ನಾವು ಇದು ಮಾಡಲಿಕ್ಕೆ ಒಂದು ಮೇಣದ ಬತ್ತಿಯನ್ನು ಉಪಯೋಗಿಸೋಣ. ಇದನ್ನು ಮಾಡುವಂಥ ಸಮಯದಲ್ಲಿ ನಾವು ಎಡಗೈನಲ್ಲಿ ಚಿನ್ಮುದ್ರೆ ಇಟ್ಕೊಳ್ಳೋಣ, ಅಥವಾ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ. ಬಲಗೈಯನ್ನು ನಮ್ಮ ನಾಭಿ ಮೇಲೆ ಇಟ್ಕೊಳ್ಳೋಣ, ನೇರವಾಗಿ ಕೂತಿದ್ದೀವಿ. ಈಗ ನಮ್ಮ ಮುಂದೆ ಒಂದು ಮೇಣದ ಬತ್ತಿ ಉರಿತಾ ಇದೆ. ಅದನ್ನು ನಾವು ಬಾಯಿಂದ ಅಂದರೆ ಉಸಿರನ್ನ ವೇಗವಾಗಿ ಹೊರ ಹಾಕ್ತಾ ಆ ಮೇಣದ ಬತ್ತಿಯನ್ನು ಆರಿಸೋಣ. ನೋಡೋಣ. ಹೀಗೆ ಹಲವಾರು ಬಾರಿ ನಾವು ವೇಗವಾಗಿ ಬಾಯಿಂದ ಉಸಿರನ್ನ ಹೊರ ಹಾಕಿದಾಗ ಆ ಮೇಣದ ಬತ್ತಿ ಆರ್ತದೆ. ಇದರ ಬದಲಿಗೆ ಮೂಗಿನ ಮೂಲಕ ವೇಗವಾಗಿ ಉಸಿರನ್ನ ಹೊರ ಹಾಕ್ತಾ ಆ ಮೇಣದ ಬತ್ತಿಯನ್ನು ಆರಿಸಲಿಕ್ಕೆ ಪ್ರಯತ್ನ ಪಡೋಣ. ಅದೇ ಸ್ಥಿತಿಯಲ್ಲಿರೋಣ. ಹೀಗೆ ಹಲವಾರು ಬಾರಿ ಮಾಡಿದಾಗ ಆ ಮೇಣದ ಬತ್ತಿಯನ್ನು ಆರಿಸ್ಬೋದು. ಈ ಸಮಯದಲ್ಲಿ ನಾವೇನೆಲ್ಲ ಕ್ರಿಯೆಯನ್ನು ಈಗ ಮಾಡಿದ್ವೋ, ನಮ್ಮ ದೇಹದಲ್ಲಿ ಏನೆಲ್ಲ ವ್ಯತ್ಯಾಸ ಆಯಿತೋ, ಈ ಒಂದು ಕ್ರಿಯೆಯನ್ನೇ ನಾವೇನು ಮಾಡ್ತೀವಿ, ಕಪಾಲಭಾತಿ ಅಂತ ಕರಿತೀವಿ. ಇದರಲ್ಲೇನು ವಿಶೇಷತೆ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಇದನ್ನು ಮಾಡುವಂಥ ಸಮಯದಲ್ಲಿ ಒಂದೆರಡು ಮುದ್ರೆಗಳನ್ನು ನಾವು ಉಪಯೋಗಿಸ್ಬೋದು. ಎರಡೂ ಕೈನಲ್ಲಿ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆಯನ್ನು ಇಟ್ಕೋಬೇಕು. ನಮ್ಮ ತೊಡೆಯ ಮೇಲೆ ಇಟ್ಕೋಬೇಕು, ಎದೆಯನ್ನು ವಿಶಾಲಗೊಳಿಸಿರಬೇಕು. ದೀರ್ಘ ಉಸಿರು ತಗೊಂಡು ಉಸಿರನ್ನ ಎಷ್ಟು ಸಾರಿ ಸಾಧ್ಯ ಆಗ್ತದೋ ಅಷ್ಟು ಸಾರಿ ಉಸಿರನ್ನ ವೇಗವಾಗಿ ಹೊರ ಹಾಕಬೇಕು. ಹೀಗೆ ಒಂದು ಸಾರಿ ಉಸಿರು ತಗೊಂಡಾಗ ಅದನ್ನು ವೇಗವಾಗಿ ಎಷ್ಟು ಸಾರಿ ಹೊರ ಹಾಕ್ತೀವಿ ಅದು ಮುಖ್ಯ ಆಗ್ತದೆ. ಇದನ್ನು 10 ಸಾರಿ ಇರ್ಬೋದು, 20 ಸಾರಿ, 30, ಹೀಗೆ ನಮ್ಮ ಒಂದು ಕೆಪಾಸಿಟಿಗೆ ಅನುಸಾರವಾಗಿ ನಾವು ಇದು ಮಾಡಬೇಕಾಗ್ತದೆ. ಇನ್ನೊಂದು ಮುದ್ರೆ ಆದಿ ಮುದ್ರೆ. ಈ ಕಿರುಬೆರಳಿಗೆ ಹೆಬ್ಬೆರಳನ್ನ ಜೋಡಿಸೋದು, ಮುಷ್ಟಿ ಹಿಡಿಯೋದು, ಹೀಗೆ ಇಟ್ಕೊಳ್ಳೋದು. ಹೀಗೆ ಇಟ್ಕೊಂಡಾಗ ಏನಾಗ್ತದೆ, ಎದೆ ಸ್ವಲ್ಪ ವಿಶಾಲ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗಾಳಿಯನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ದೀರ್ಘ ಉಸಿರು ತಗೊಳ್ಳೋಣ. ನಿಲ್ಲಿಸೋಣ. ಹೀಗೆ ಇದನ್ನು ಒಂದು ರೌಂಡ್ ಆಯಿತು. ಹೀಗೆ ಒಂದು 8-10 ರೌಂಡ್ ದಿನಕ್ಕೆ, ಅಥವಾ ಅಭ್ಯಾಸ ಮಾಡ್ತಾ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಯಾರು ಮಾಡಬಾರ್ದಪ್ಪ ಅಂದರೆ, ಯಾರಿಗೆ ಗಂಟಲಿನ ಆಪ್ರೇಷನ್ ಆಗಿದೆಯೋ, ಅಥವಾ ಹೃದಯದ ಒಂದು ಆಪ್ರೇಷನ್ ಆಗಿದೆಯೋ, ಮತ್ತು ಕಿಡ್ನಿ ಆಪ್ರೇಷನ್ ಆದವರು, ಅಥವಾ ಪ್ರೆಗ್ನೆಂಟ್ ಆದಂಥವರು ಇದನ್ನು ಅವಾಯ್ಡ್ ಮಾಡಬೇಕು. ಇದನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದ್ದವರೆಲ್ಲರೂ ಕೂಡ ಇದನ್ನು ಮಾಡಿ ಇದರಿಂದ ಆಗುವಂಥ ಲಾಭವನ್ನು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸೋಣ. ಹರಿ ಓಂ.